ಕ್ವಾಲಿಟಿ ನೋಡಿ. ಹಲೋ ಫ್ರೆಂಡ್ಸ್, ನಾನು ರೇಖಾ ಜೆನಿ. ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್. ಈಗ ಬಂದಿರುವಂಥ ಜಾಗ ಬಂದು ಎಕ್ಸಾಕ್ಟ್ ನಾಗರಬಾವಿ ಸರ್ಕಲಲ್ಲಿ ಲೊಕೇಟೆಡ್ ಆಗಿರುವ ಇದೇನಿದೆ ಮಹಾದೇವನ ವೈಟ್ ಮಟನ್ ಬಿರಿಯಾನಿ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ತುಂಬ ಸ್ಪೆಷಲು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮತ್ತು ಇನ್ನೊಂದು ಇದರಲ್ಲಿ ಏನಂದರೆ ಅರ್ಲಿ ಮಾರ್ನಿಂಗ್ ಬಂದು 4 AM ಬಿರಿಯಾನಿ ಅಂತ ಏನಿದೆ, ಸೊ ಆ 4 AM ಬಿರಿಯಾನಿ ಕೂಡ ಬಂದು ಇಲ್ಲಿ ಇದೆ. ಇಲ್ಲಿ ಬಂದು ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ, ಚಿಕನ್ ಶೇರ್ವಾ ಮತ್ತು ಬಂದು ಕಬಾಬ್ ಸಿಗುತ್ತೆ. ಮತ್ತು ಚಿಕನಲ್ಲಿ ಇನ್ನೊಂದು ವೆರೈಟೀಸ್ ಕೂಡ ಬಂದು ಸಿಗುತ್ತೆ, ಇನ್ನೊಂದು ಸ್ಟಾರ್ಟರ್ಸ್ ಸಿಗುತ್ತೆ. ಸೊ ಇದು ಬಂದು ಸ್ಪೆಷಲ್ ಆ್ಯಕ್ಚುಲಿ ಇಲ್ಲಿ ಹೇಳಬೇಕಂದ್ರೆ ಈ ಒಂದು ಮಹಾದೇವನ ವೈಟ್ ಮಟನ್ ಬಿರಿಯಾನಿ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಫುಡ್ ರಿವ್ಯೂ ಮತ್ತು ಪ್ರೈಸು, ಅಡ್ರೆಸ್ಸು ಪ್ರತಿಯೊಂದು ಕೂಡ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಸೊ ಈಗ ತಡ ಮಾಡದೆ ಡೈರೆಕ್ಟಾಗಿ ಬಂದು ಹೋಟೆಲ್ ಒಳಗೆ ಹೋಗೋಣ. ಹೋಟೆಲ್ ಅಂತೂ ತುಂಬ ಕ್ರೌಡಾಗಿದೆ ಈಗಾಗಲೇ. ಸೊ ಎಲ್ಲರಿಗೂ ಟೋಕನ್ ಇಶ್ಯೂ ಮಾಡಿದ್ದಾರೆ. ಸೊ ನನಗೆ ಯಾವಾಗ ಫುಡ್ ಸಿಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ಮಸಾಲೆ ಮಟನ್ದು ಪೌಡ್ರು, ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿಗೆ ಪೌಡ್ರು ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಇದರಲ್ಲಿ ಏನೇನಿದೆ ಅಂತ ಹೇಳೋಕ್ಕಾಗುತ್ತಾ? ಹೇಳ್ತೀನಿ ಮೇಡಮ್. ಚಕ್ಕೆ, ಲವಂಗ, ಅನಾನಸ್ ಹೂವು, ಮರಾಠಿ ಮುಗ್ಗು, ಜಾಕಾಯಿ, ಜಾಪತ್ರೆ, ಸೋಂಪು, ಜೀರಿಗೆ, ಗಸಗಸೆ, ಧನಿಯಾ, ಇಷ್ಟು ಐಟಮ್ ಇದೆ. ಓಕೆ, ಸೊ ಇಷ್ಟು ಇವಾಗ ಹುರಿಸ್ಬಿಟ್ಟು ಏನು ಮಾಡ್ತೀರಾ ಸರ್? ಗ್ರೈಂಡ್ ಮಾಡ್ತೀರಾ ಇಲ್ಲ ಹೇಗೆ? ಮಿಕ್ಸಿಲಿ ಹಾಕಿ ಬಿರಿಯಾನಿಗೆ ಹಾಕೋತೀವಿ. ಹಾಂ ಹಾಂ, ಓಕೆ. ಸೊ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ತಾ ಹೌದು ಹೌದು ಹೌದು, ಮಟನ್ ಬಿರಿಯಾನಿಗೆ. ಓಕೆ. ಘಾಟ್ ಆಗಿದೆ. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಹಾಂ ಸರ್, ಈಗ ಹುರಿದಿರೋ ಪೌಡ್ರಾ ಇದು? ಹೌದು ಮೇಡಮ್, ಈಗ ಹುರಿದಿದ್ದು ನಿಮ್ಮ ಕಣ್ಣು ಮುಂದೆ ಹುರಿದಿದ್ದನ್ನ ಇವಾಗ ಗ್ರೈಂಡ್ ಮಾಡಿ ಮಿಕ್ಸಿಲಿ ಇಲ್ಲೇ ಹಾಕೋತಾ ಇದ್ದೀನಿ. ಓಕೆ, ಬಿರಿಯಾನಿಗೆ ಇರೋ ಬರೋ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಚಿಕನ್ ಬಿರಿಯಾನಿ ಬಿಸಿ ಬಿಸಿಯಾಗಿ ಚಿಕನ್ ಬಿರಿಯಾನಿ ಆಗ್ತಾ ಇದೆ. ಮ್ಯಾಸಿವ್ ಮಟನ್ ಬಿರಿಯಾನಿ. ನೋಡ್ಬೋದು ಮಟನ್ ಬಿರಿಯಾನಿ ರೆಡಿಯಾಗಿದೆ. ಈಗ ತಾನೇ ದಮ್ ತೆಗಿತಾ ಇದ್ದಾರೆ. ಆ್ಯಕ್ಚುಲಿ ಇದು ಬಂದು ಚಿಕನ್ ಗ್ರೇವಿ ಮಾಡ್ತಾ ಇದ್ದಾರೆ. ಸೊ ಈ ಚಿಕನ್ ಗ್ರೇವಿಯಲ್ಲಿ ಇಲ್ಲಿ ನೋಡಿ ಆಲ್ಮೋಸ್ಟ್ ಬಂದು ಎಲ್ಲ ಮಸಾಲೆಸ್ ಕೂಡ ಬಂದು ಇಲ್ಲಿ ಹಾಕಿದ್ದಾರೆ. ಬಟ್ ಎಸ್ಪೆಷಲಿ ಈ ಒಂದು ಮಸಾಲೆ ಇದೆ ನೋಡಿ ಇಲ್ಲಿ. ಸೊ ಈ ಮಸಾಲೆ ನೋಡ್ಬೋದು.
ಸೊ ಇದು ಫುಲ್ಲು ಬಂದು ಸ್ಪೈಸಸ್ ಮಸಾಲೆಗಳು ಇದೆ ಇದರಲ್ಲಿ. ಅಂದರೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಆಲ್ಮೋಸ್ಟ್ ಆಲ್ ಎಲ್ಲ ಸ್ಪೈಸಸ್ ಮಸಾಲೆನ ಇದನ್ನು ಫುಲ್ಲು ಗ್ರೈಂಡ್ ಮಾಡಿ, ಅಂದರೆ ಇವ್ರದ್ದೇ ಆದಂಥ ಒಂದು ಟೊಮೊಟೊನು, ಸೊ ಪ್ರತಿಯೊಂದು ಟೊಮೊಟೊ, ಈರುಳ್ಳಿ, ಕೊರಿಯಂಡರು ಏನೇನಿದೆಯೋ ಫುಲ್ ಹಾಕಿ ಗ್ರೈಂಡ್ ಮಾಡಿ ಆ ಮಸಾಲೆನ ಇಲ್ಲಿ ಫಿನಿಶಿಂಗ್ ಕೊಡ್ತಾರೆ. ಸೊ ಈ ಒಂದು ಗ್ರೇವಿಗೆ ಹಾಕಿರುವಂಥ ಈ ಒಂದು ಮಸಾಲೆಗಳು ನೋಡ್ಬೋದು. ಅಂದರೆ ಗ್ರೇವಿ ಪ್ರಿಪೇರ್ ಆಗ್ತಾ ಇದೆ ನೋಡಿ, ಚಿಕನ್ ಗ್ರೇವಿ ನೋಡ್ಬೋದು. ಬಟ್ ನನಗಂತೂ ಈ ಒಂದು ಸ್ಮೆಲ್ಲು ಘಮ ಅಂತ ಬರ್ತಾ ಇದೆ ಇವಾಗಲೇ. ನೋಡೋಣ. ಇವಾಗ ಬಂದು ಬಿರಿಯಾನಿ ಆಯಿತು, ಮಟನ್ ಬಿರಿಯಾನಿ ಆಯಿತು, ಮತ್ತು ಚಿಕನ್ ಬಿರಿಯಾನಿ ಆಯಿತು, ಮತ್ತು ಚಿಕನ್ ಗ್ರೇವಿ ಕೂಡ ಬಂದು ಈಗ ನೋಡಿದ್ವಿ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಬಂದು ಫೈನಲ್ ಆಗಿ ಕಬಾಬು. ಸೊ ಕಬಾಬು ಕೂಡ ಬಂದು ನೋಡಿದ್ವಿ. ಇಲ್ಲಿ ಕೊಡಿ. ಸೊ ಕಬಾಬ್ ನೋಡ್ಬೋದು ನೋಡಿ, ಬಿಸಿಯಾಗಿದೆ ಕಬಾಬು. ಪ್ಲಸ್ ಬಂದು ಆ್ಯಕ್ಚುಲಿ ಪೀಸಸ್ ಎಲ್ಲ ಬಂದು ಎಲ್ಲ ತುಂಬ ದೊಡ್ಡ ಸೈಜಲ್ಲೇ ಇದೆ ನೋಡಿ. ಸೊ ಆಲ್ಮೋಸ್ಟ್ ಆಲ್ ಬಂದು ಎಲ್ಲ ಪೀಸಸ್ಸು ದೊಡ್ಡದಾಗಿದೆ. ಸೊ ಇದು ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ಫುಡ್ ರಿವ್ಯೂ ಮಾಡ್ತೀನಲ್ಲ, ಸೊ ಆವಾಗ ಮಾತ್ರ ಗೊತ್ತಾಗುತ್ತೆ. ಬಿರಿಯಾನಿಗೆ ಇಷ್ಟೊತ್ತು ಬಂದು ಇನ್ನೂ ಜನರು ಕೂಡ ಬಂದು ಸಿಕ್ಕಾಪಟ್ಟೆ ಜನರು ಮೂಗು ಬೀಳ್ತಾ ಇದ್ದಾರೆ. ಸೊ ಅಷ್ಟು ಇದೆ ಈ ಒಂದು ಕ್ರೌಡ್ ಇಲ್ಲಿ ಈ ಹೋಟೆಲಲ್ಲಿ. ಸೊ ಪೀಸ್ ನೋಡಿಬಿಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಈ ಒಂದು ಬಿರಿಯಾನಿ ಮಟನ್ ಪೀಸ್ ನೋಡಿ ಹೇಗಿದೆ, ಮಟನ್ನು ಕ್ವಾಲಿಟಿ ನೋಡಿ. ಚೆನ್ನಾಗಿ ಬೆಂದಿದೆ ಪೀಸು. ಸೊ ಹಾಗೆ ಪೀಸ್ ಬಂದು ಮಟನ್ ಬಿರಿಯಾನಿ ಹೇಗಿದೆ ಅಂತ ಒಂದು ಟೇಸ್ಟ್ ನೋಡಿಬಿಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಮಟನ್ ಅಂತೂ ಅಲ್ಟಿಮೇಟು. ಒಂದು ಸ್ವಲ್ಪ ಇಲ್ಲಿ ಚರ್ಬಿಯಾಗಿದೆ ನೋಡಿ. ಸೊ ಇದೇ ಹೈಲೈಟ್ ಇಲ್ಲಿ ಚರ್ಬಿ ಇರೋದು. ಓಕೆ, ಬಿರಿಯಾನಿ ನೋಡಿ ಟೆಕ್ಸ್ಚರು ಹೇಗಿದೆ ಅಂತ. ಇಲ್ಲಿ ಇರುವಂಥ ಈ ಒಂದು ಬಿರಿಯಾನಿ, ಸೊ ಇದಕ್ಕೋಸ್ಕರ ಜನರು ಬಂದು ಅಷ್ಟು ಕ್ರೌಡ್ ಇದೆ ಇಲ್ಲಿ. ಮತ್ತು ಇದು ಮಾತ್ರ ಅಲ್ಲದೆ ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡು. ಸೊ ನಾನೇ ಬಂದು ಅಷ್ಟು ಈಸಿಯಾಗಿ ಸಿಗಲಿಲ್ಲ, ಕ್ಯೂವಲ್ಲೇ ಬಂದು ತೊಗೊಂಡು ನಿಂತ್ಕೊಂಡು ತಿಂತಾ ಇದ್ದೀನಿ. ಓಕೆ, ವಾವ್, ಸಿಕ್ಕಾಪಟ್ಟೆ ಬಿಸಿ, ಏನೋ ಒಂಥರ ಯೂನಿಕ್ ಟೇಸ್ಟಲ್ಲಿದೆ ಈ ಒಂದು ಮಟನ್ ಬಿರಿಯಾನಿಯಲ್ಲಿ. ಸೊ ಇವಾಗಲೇ ಗೊತ್ತಾಗ್ತಿದೆ ಏನಕ್ಕೆ ಇಷ್ಟು ಜನರು ಇದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕ್ರೌಡು ಡಿಫ್ರೆಂಟ್ ಟೇಸ್ಟ್ ನೋಡ್ಬೋದು ನಾವು. ಅಂದರೆ ಫುಲ್ ಆ್ಯಂಡ್ ಫುಲ್ ಬಂದು ಒಂಥರ ಗರಂ ಮಸಾಲೆ ಫ್ಲೇವರು. ಪ್ರಿಪೇರ್ ಮಾಡೋವಾಗ ನಾನು ರೆಸಿಪಿ ನಿಮಗೆ ತೋರಿಸಿದ್ದೀನಿ. ಆ ರೆಸಿಪಿ ಏನಿದೆ ಅದು ಇವ್ರದ್ದೇ ಆದಂಥ ಓನ್ ರೆಸಿಪಿ. ಸೊ ಪ್ರತಿ ಯಾವಾಗಲೂ ಬಂದು ಆ ಒಂದು ರೆಸಿಪಿಯಲ್ಲಿ ಇವರು ಮಾಡಿ ಇಷ್ಟು ಟೇಸ್ಟ್ ವೈಸ್ ಆಗಿರ್ಬೋದು, ಮತ್ತು ಹೋಟೆಲ್ ಬಂದು ಎಸ್ಟಾಬ್ಲಿಷ್ ಆಗಿರೋದು ಕೂಡ ಬಂದು. ಸೊ ಇದೇ ಮೇನ್ ರೀಸನ್ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಸ್ವಲ್ಪ ಯೂನಿಕ್ ಟೇಸ್ಟ್ ನಾವು ಫೀಲ್ ಮಾಡ್ಕೋಬೋದು. ನೋಡಿ ಇದೇನು ತುಪ್ಪನ ಏನು ಎಷ್ಟು ತುಪ್ಪ ಹಾಕಿದ್ದಾರೆ ನೋಡಿ ಇಲ್ಲಿ. ವೆರಿ ಹಾಸಮ್, ಬಿಸಿಯಾಗಿದೆ, ಸಫಿಷಿಯೆಂಟ್ ಪೀಸಸ್ಸು. ಮಟನ್ ಪೀಸ್ ನೋಡಿ ಹೇಗಿದೆ.
ಮಟನ್ ಬೆಂದಿರುವಂಥ ಆ ಒಂದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಮಟನು ತುಂಬ ಸಾಫ್ಟಾಗಿ ಬೆಂದಿದೆ. ಆಸಮ್ ಅಂತೀನಿ ನಾನು. ಬಿರಿಯಾನಿ ಟೇಸ್ಟ್ ವೈಸ್ ಕೂಡ ಬಂದು ಇಟ್ಸ್ ರಿಯಲಿ ಗುಡ್, ಯೂನಿಕ್ ಟೇಸ್ಟ್. ಕಲರಾಗಿಲ್ಲ, ಲೈಟ್ ನೋಡಿ, ಲೈಟ್ ವೈಟಿಶಲ್ಲಿ ಇದೆ. ಬಟ್ ಟೇಸ್ಟ್ ಅಂತೂ ಬೇರೆ ಲೆವೆಲಲ್ಲಿ ಇದೆ ಅಂತ ಹೇಳ್ತೀನಿ ನಾನು. ಇಟ್ಸ್ ಓವರಾಲ್ ಇಟ್ಸ್ ರಿಯಲಿ ಗುಡ್. ಸೊ ನೆಕ್ಸ್ಟ್ ಹಾಗೆ ಕಬಾಬ್ ಅಂತ ಹೇಳಿ ನಾವು ಬರಬೇಕಾದ್ರೆ ಈ ಒಂದು ಕಬಾಬ್ ನೋಡಿ. ಕಬಾಬು ನೋಡುವಾಗ ಕಲರು ಮತ್ತು ಅಂದರೆ ಲೈಕ್ ನ್ಯಾಚುರಲ್ ಕಲರ್ ಅಂತ ಹೇಳ್ತೀನಿ ನಾನು. ನೋಡಿ, ಟ್ರೈ ಮಾಡೋಣ ಹೇಗಿದೆ. ಬ್ಯಾಕ್ ಟು ಬ್ಯಾಕ್ ಜನರು ಬರ್ತಾನೆ ಇದ್ದಾರೆ. ಈ ರಶ್ಶು ನೈಟು 12 ಗಂಟೆವರೆಗೂ ಇರುತ್ತೆ ಯೂಶ್ವಲಾಗಿ. ಸೇಮ್ ಕ್ರೌಡ್ನ ನಾವು ನೋಡ್ಬೋದು. ಓಕೆ, ಐ ಆಮ್ ಬ್ಯಾಕ್ ಟು ದಿ ಕಬಾಬ್. ಸೊ ಕಬಾಬ್ಗೆ ಅಂತ ಬರಬೇಕಾದ್ರೆ ಇವರು ಇದಕ್ಕೆ ಕಬಾಬ್ಗೆ ಏನು ಮಸಾಲೆ ಬಂದು ಹಾಕಿದ್ದಾರೆ, ತುಂಬ ನ್ಯಾಚುರಲ್ ಆಗಿದೆ. ಒಂದು ಸ್ವಲ್ಪ ಲೈಟು ಸ್ಪೈಸಿ, ಫುಲ್ ಕ್ರಿಸ್ಪಿ ಕಬಾಬು. ಈ ಮಸಾಲೆ ಏನು ಮ್ಯಾರಿನೇಟ್ ಮಾಡಿದ್ದಾರೆ, ಇಟ್ಸ್ ರಿಯಲಿ ಗುಡ್, ವೆರಿ ಗುಡ್ ಟೇಸ್ಟ್ ಅಂತೀನಿ ನಾನು. ಅಲ್ಟಿಮೇಟು ಕಬಾಬ್ ಆಗಿರ್ಬೋದು. ಬಿರಿಯಾನಿ ಅಂತೂ ಬೇರೆ ಲೆವೆಲಲ್ಲಿ ಇದೆ. ತುಪ್ಪ ಹಾಕಿದ್ದಾರೆ, ತುಪ್ಪ ಬಂದು ಹಾಗೇ ಇದೆ. ಟೇಸ್ಟ್ ವೈಸ್ ಆಲ್ಸೋ ಇಟ್ಸ್ ಗುಡ್. ಮಟನು ಕ್ವಾಲಿಟಿ ಕೂಡ ಬಂದು ಚೆನ್ನಾಗಿದೆ. ಇಟ್ಸ್ ರಿಯಲಿ ನೈಸ್ ಅಂತ ಹೇಳ್ತೀನಿ ನಾನು. ಈ ಒಂದು ಮಟನ್ ಬಿರಿಯಾನಿಗೆ ಆಗಿರಲಿ, ಮತ್ತು ಚಿಕನ್ ಬಿರಿಯಾನಿನೂ ಇದೆ. ನಾನು ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ. ಸೊ ಈ ಒಂದು ಬಿರಿಯಾನಿಗೆ ಚಿಕನ್ ಗ್ರೇವಿ ಕೂಡ ಸಿಗುತ್ತೆ. ಸೊ ಆ ಗ್ರೇವಿ ಪ್ರಿಪೇರ್ ಮಾಡೋವಾಗ ನಾನು ತೋರಿಸಿದ್ದೀನಿ. ಗ್ರೇವಿ ತೊಗೋಬೋದು, ಮತ್ತು ಬಂದು ಮೊಸರು ಬಜ್ಜಿ, ಸೊ ಕರ್ಡ್ ಕೂಡ ಸಿಗುತ್ತೆ, ತೊಗೋಬೋದು. ಒಂದು ಸ್ವಲ್ಪ ಸ್ಯಾಲಡ್ಸ್ ಬೇಕಾ ಅದು ಸಿಗುತ್ತೆ, ಈರುಳ್ಳಿ, ನಿಂಬೆಹಣ್ಣು ಇದೆಲ್ಲನೂ ಸಿಗುತ್ತೆ. ಸೊ ಓವರಾಲ್ ಇಟ್ಸ್ ಗುಡ್ ಅಂತ ಹೇಳ್ತೀನಿ ನಾನು. ಸರ್ ನಮಸ್ತೆ. ಹೇಳಿ ಮೇಡಮ್. ಸರ್ ಇದೇನಿದೆ ಮಹಾದೇವನ ವೈಟ್ ಮಟನ್ ಬಿರಿಯಾನಿ ಅಂತ ಹೇಳಿ, ಸೊ ತುಂಬ ಫೇಮಸ್ ಆಗಿದೆ ಈಗಾಗಲೇ. ಸೊ ನೀವು ಎಷ್ಟು ವರ್ಷದಿಂದ ರನ್ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ? ಫಸ್ಟ್ ಎಲ್ಲಿದ್ರಿ? ಮೊದಲು ಗಾಡಿ ಸರ್ಕಲಲ್ಲಿ ಆಗ್ತಾ ಇದ್ವಿ, ಒಂದು 18 ವರ್ಷದಿಂದ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲ ಚಿಕ್ಕೋಟ್ಲಿ ಇತ್ತು, ಅದು ಬಿಲ್ಡಿಂಗ್ ಸೇಲ್ ಆಯಿತು. ಆಮೇಲೆ ಅಲ್ಲೋದು, ಅಲ್ಲಿ BDA ಪ್ರಾಬ್ಲಮ್ ಆಯಿತು, ತಿರುಗಿ ಇಲ್ಲಿಗೆ ಬಂದಿದ್ವಿ. ಅಲ್ಲಿ ಎಲ್ಲ ಎಷ್ಟು ವರ್ಷ ಆಯಿತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ಒಂದು 2 ವರ್ಷ ಇಲ್ಲೆಲ್ಲ ಈ ಕಡೆ ಆ ಕಡೆ ಒಂದು 2 ವರ್ಷದಿಂದ ಇಲ್ಲಿಲ್ಲೇ. ಸೊ ಇದಕ್ಕೆ ಮುಂಚೆ ಎಕ್ಸ್ಪೀರಿಯನ್ಸ್ ಸರ್ ಎಷ್ಟು ವರ್ಷ ಬೇರೆ ಕಡೆ ಏನಾದ್ರು ಮಾಡಿದ್ದೀರಾ? 25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಹೌದು. ಸೊ ಇದು ಇಷ್ಟು ಫೇಮಸ್ ಆಗಿರೋದಕ್ಕೆ ಏನು ಸರ್ ಕಾರಣ ಅಂತೀರಾ ನೀವು? ನಮ್ಮ ಟೇಸ್ಟೇ ಮೇಡಮ್, ನೀವೇ ನೋಡೋದ್ರಲ್ಲ ಟೇಸ್ಟ್ ಯಾವ ಥರ ಇದೆ ಅಂತ. ನಮ್ಮ ಟೇಸ್ಟೇ ಕಾರಣ. ಹೌದು. ರೆಗ್ಯುಲರ್ ಆಗಿ ಇಲ್ಲಿ ಬರೋರಿಗೆ ಏನು ಸಿಗುತ್ತೆ ಸರ್? ಏನೆಲ್ಲ ಐಟಮ್ಸ್ ಸಿಗುತ್ತೆ? ಮಟನ್ ಪಲಾವ್ ಸಿಗುತ್ತೆ, ಚಿಕನ್ ಪಲಾವ್ ಸಿಗುತ್ತೆ, ಕಬಾಬು ಫ್ರೈ, ಯಾವ್ದಾರ ಒಂದು ಫ್ರೈ, ಒಂದು 2 ಥರ ಫ್ರೈ ಸಿಗುತ್ತೆ ಅಷ್ಟೇ. ಸೊ ಅಂದರೆ ಇವಾಗ 4 AM ಅಂತ ಇದೆ. ಸೊ ಅದು ಯಾವಾಗ ಸರ್ ಪರ್ಟಿಕ್ಯುಲರ್ ಆಗಿ? ಸಂಡೇ ಬೆಳಗಿನ ಜಾವ 4 ಗಂಟೆಗೆ ಓಪನ್ ಆಗುತ್ತೆ ಮೇಡಮ್. ಓಕೆ, 4ರಿಂದ 9-9:30ವರೆಗೂ ಕೊಡ್ತಾ ಇರ್ತೀವಿ. ಮಟನ್ ಪಲಾವ್, ಚಿಕನ್ ಪಲಾವ್, ಕಬಾಬು, ಫ್ರೈ. ರೆಗ್ಯುಲರ್ ಇರುತ್ತಾ ಇದು? ಸಂಡೇ ಮಾತ್ರ, ದಿನ ಇರಲ್ಲ. ರೆಗ್ಯುಲರ್ಗೆ ಸಂಡೇ ಇರುತ್ತೆ ಅಷ್ಟೇ. ನಿಮ್ಮ ಹೋಟೆಲ್ದು ಟೈಮಿಂಗ್ಸ್ ಹೇಳಿ ಸರ್, ಯಾವಾಗೆಲ್ಲ ನೀವು ಓಪನ್ ಮಾಡ್ತೀರಾ ರೆಗ್ಯುಲರ್? ಪ್ರತಿದಿನ ಮಧ್ಯಾಹ್ನ 12:30ರಿಂದ 1 ಗಂಟೆಗೆ ಓಪನ್ ಮಾಡ್ತೀವಿ. 5 ಗಂಟೆವರೆಗೂ ಬಿರಿಯಾನಿ, ಚಾಪ್ಸ್ ಎಲ್ಲ ಸಿಗುತ್ತೆ. ಮತ್ತೆ ತಿರ್ಗಾ ಕ್ಲೋಸ್ ಮಾಡಿ ತಿರ್ಗಾ 7-7:30 ಓಪನ್ ಮಾಡ್ತೀವಿ. 11:30ವರೆಗೂ ಸಿಗ್ತಾ ಇರ್ತದೆ ಮೇಡಮ್. ನೈಟ್ 11:30ವರೆಗೂ 12 ಗಂಟೆವರೆಗೂ ಇರುತ್ತೆ. ಭಾನುವಾರ ಮಾತ್ರ ಬೆಳಗಿನ ಜಾವ 4 ಗಂಟೆವರೆಗೂ ಕೊಡ್ತೀವಿ. ಹೌದು ಮೇಡಮ್. ಓಕೆ ಫೈನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಮೇಡಮ್, ವೆಲ್ಕಮ್. ಓಕೆ ಫ್ರೆಂಡ್ಸ್, ಇಲ್ಲೇನಿದೆ ಈ ಒಂದು ಮಹಾದೇವನ ವೈಟ್ ಮಟನ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಈಗ ತಾನೇ ಬಂದು ಬಿರಿಯಾನಿನ ಎಲ್ಲ ಬಂದು ಫಿನಿಶ್ ಮಾಡಿದ್ದೀನಿ, ಕಬಾಬನ್ನು ಫಿನಿಶ್ ಮಾಡಿದ್ದೀನಿ. ಸೊ ಇದ್ರದ್ದು ಪ್ರೈಸ್, ಅಡ್ರೆಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಬಂದು ಚೆಕ್ಔಟ್ ಮಾಡ್ಕೊಂಡು ಬರ್ಬೋದು. ಸೊ ಇದ್ರದ್ದು ಲೊಕೇಶನ್ ಪ್ರತಿಯೊಂದು ಕೂಡ ಬಂದು ಹಾಕ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ನಾನು ರೇಖಾ ಜೆನಿ, ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.